ಬೇರೆಲ್ಲ ರೀತಿಯಾಗಿ ಸಜ್ಜಾಗ್ತಾ ಇದ್ರೆ ಕ್ಯಾಲೆಂಡರ್ ಬದಲಾವಣೆ. ಬಟ್ ನಮ್ಮ ಸಂಸ್ಕೃತಿಯ ಪ್ರಕಾರ ಯುಗಾದಿನೇ ಹೊಸ ವರ್ಷ, ಹೊಸ ಚಿಗುರು ಎಲ್ಲವೂ ಕೂಡ ನಮ್ಗೆ ಕಾಣಿಸ್ಕೊಳ್ಳೋದು ಯುಗಾದಿಗೆ. ಬಟ್ ಪ್ರಪಂಚದಾದ್ಯಂತ ಈ ಕ್ಯಾಲೆಂಡರ್ ವೈಸ್ ಇರುವಂಥ ನಂಬರ್ಸ್ಗಳೇನಿದೆ, 24 ಮುಗೀತು 25ಕ್ಕೆ, ಇವೆಲ್ಲವೂ ಯಾಕೆ ಸೆಲೆಬ್ರೇಷನ್ ಅನ್ನು ಮಾಡಬೇಕು ಅಂತ ಭಾಳ ಜನ ಕೇಳ್ತಾರೆ. ಬಟ್ ಏನೇ ಇರಲಿ, ಅವಿಲ್ಲದೇನೆ ನಿಮಗೆ ಕ್ರಿಸ್ತ ಶಕ, ಕ್ರಿಸ್ತ ಪೂರ್ವ ಇವನ್ನೆಲ್ಲ ಹೇಳೋಕ್ಕಾಗ್ತಿರ್ಲಿಲ್ವಲ್ಲ. ಹಾಗೆ ಪ್ರಮುಖ ಏರಿಯಾಗಳಲ್ಲಿ ಸೆಲೆಬ್ರೇಷನ್ ಮೂಡ್ ಈಗ ತುಂಬ ಹೆಚ್ಚಾಗಿದೆ. ಪಾರ್ಟಿ ಹಾಟ್ಸ್ಪಾಟ್ಗಳತ್ತ ಈಗ ಜನರ ದಂಡು ಹೋಗ್ತಾ ಇದೆ. ಇನ್ನೂ ಕೂಡ MG ರೋಡ್, ಬ್ರಿಗೇಡ್ ರೋಡ್, ಇಂದಿರಾನಗರ, ಕೋರಮಂಗಲ, ಚರ್ಚ್ ಸ್ಟ್ರೀಟ್ಗಳತ್ತ ಜನರ ದಾಂಗುಡಿ ಈಗ ಇಡಕ್ ಶುರು ಮಾಡಿದ್ದಾರೆ. ಹೊಸ ಸಂಭ್ರಮಕ್ಕೆ ರೂಲ್ಸ್ ಹಾಕಿದ್ದಾರೆ. ಉಲ್ಲಂಘಿಸಿದ್ರೆ ಹುಷಾರ್, ಕಾರಣಕ್ರಮವನ್ನು ತೆಗೆದುಕೊಳ್ತಾರೆ. ಸೊ ಎಲ್ಲ ತಯಾರಿ ಮಾಡ್ಕೊಂಡು ಈಗ ಆ ಕಡೆಗೆ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಹೇಗೆ ಏನೇನು ತಯಾರಿ ನಡೀತಾ ಇದೆ ಏನು ಅಂತ ಹೇಳಿ. ಸೊ ಇನ್ಮೇಲೆ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. 3-4 ಗಂಟೆಯ ನಂತರ ಹೋಗೋದಕ್ಕೆ ಶುರು ಮಾಡ್ತಾರೆ. ಅದು 5-6 ಗಂಟೆಗಂತೂ ಪೀಕಿಗೆ ಹೋಗುತ್ತೆ. ಅದಾದ ನಂತರ ಇನ್ನೂ ಹೆವಿ ಪೀಕು ಅಂತಂದರೆ ರಾತ್ರಿ 12 ಗಂಟೆಗೆ. ಸೊ 7-8 ಗಂಟೆ ನಂತರ ಹೋಗೋರು ಇದ್ದಾರೆ. ಬಟ್ ಅವಾಗ ಹೋಗಬೇಕಾದ್ರೆ ಸಮಸ್ಯೆ ಏನು ಅಂತಂದರೆ ಪಾರ್ಕಿಂಗ್ ವ್ಯವಸ್ಥೆ ಸಿಗೋದಿಲ್ಲ, ಟ್ರಾಫಿಕ್ ಜಾಮ್ ಆಗುತ್ತೆ, ಅಲ್ಲಲ್ಲಿ ಗಾಡಿ ನಿಲ್ಲಿಸ್ಬೇಕಾಗತ್ತೆ. ಸೊ ಹಾಗಾಗಿ ಜನ ಈಗಲೇ ಹೋಗ್ಬಿಡ್ತಾರೆ. ನೋಡೋಣ ನಡಿ ಆರಾಮಾಗಿ ಕುತ್ಕೊಂಡ್ಬಿಡೋಣ ಅಂತ ಹೇಳಿ. ಸೊ ಒಂದಿಷ್ಟು ಜನ ರೌಂಡ್ಸ್ ಹಾಕೋಕ್ಕೂ ಬರ್ತಾರೆ. ಎಲ್ಲೆಲ್ಲಿ ಏನೇನು ತಯಾರಿ ನಡೀತಾ ಇದೆ, ಒಂದು ರೌಂಡ್ ಹಾಕ್ಕೊಂಡು ಬರೋಣ, ಸಂಜೆ ಬೇಕಿದ್ರೆ ಹೋಗಕ್ಕೆ ಬರುತ್ತೆ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು. ಸೊ ಹಾಗಾಗಿ ನಿಮಗೆ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. MG ರೋಡ್, ಬ್ರಿಗೇಡ್ ರೋಡ್, ಇಂದಿರಾನಗರ, ಕೋರಮಂಗಲ, ಚರ್ಚ್ ಸ್ಟ್ರೀಟ್ನ ದೃಶ್ಯಾವಳಿಗಳು ನಿಮಗೆ ಈಗ ಒಂದೊಂದಾಗಿ ತೋರಿಸ್ತೀವಿ. ಓಕೆ, ನನ್ನ 3 ಸಹೋದ್ಯೋಗಿಗಳು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಒಂದು ಕಡೆಗೆ ನಾಗೇಶ್, ಇನ್ನೊಂದು ಕಡೆಗೆ ಮುರಳಿ, ಇನ್ನೊಂದು ಕಡೆಗೆ ಪವಿತ್ರ. ವೆಲ್ಕಮ್. ಸೊ ಗುಡ್ ಬೈ ಹೇಳಕ್ ತಯಾರಾಗಿದ್ದೀರಾ ಎಲ್ಲರೂ? 2024ಕ್ಕೆ ಈಗ ಕ್ಯಾಲೆಂಡರ್ ವೈಸು ರೆಡಿ ಇದ್ದೀರಾ 3 ಜನ? ಓಕೆ, ಹಾಗೆ ಬರ್ತೀನಿ. ಒಬ್ಬೊಬ್ಬರ ಹತ್ರ ಹೇಗೆ ಜನರು ತಯಾರಾಗ್ತಾ ಇದ್ರೆ ನೀವು ಹೇಗೆ ತಯಾರಾಗಿದ್ದೀರಾ ಅನ್ನೋದನ್ನ ಕೇಳ್ತಾ ಒಬ್ಬೊಬ್ಬರಿಗೆ ಬರ್ತೀನಿ. ಮೊದಲನೇದಾಗಿ ಹೆಣ್ಮಕ್ಳಿಗೆ ಫಸ್ಟ್ ಆದ್ಯತೆಯನ್ನು ಕೊಡಬೇಕು. ಪವಿತ್ರ ಹತ್ರನೇ ಹೋಗ್ಬಿಡ್ತೀನಿ. ಪವಿತ್ರ, ಈಗಿರುವಂಥ ಜಾಗ ಎಲ್ಲಿದ್ದೀರಾ ಮತ್ತೆ ಯಾವ ರೀತಿಯಾದಂಥ ತಯಾರಿ ನಡೀತಾ ಇದೆ? ಹೇಗೆ ಜನ ಈಗಲೇ ಇಟ್ಬಿಟ್ಟಿದ್ದೀರಾ ದಾಂಗುಡಿ ಅಥವಾ ಇನ್ನೂ ಸ್ವಲ್ಪ ಬರಬೇಕಾ? ಅರುಣ್, ಪಾರ್ಟಿ ಮೋಡ್ ಅಂದ್ರೆ ಗಂಡ್ ಮಕ್ಳೇ ಮುಂದು, ಅದ್ರಲ್ಲೇನು ಹೆಣ್ಮಕ್ಳೇನ್ ತೀರಾ ಮುಂದಿರಲ್ಲ. ಹಂಗೆಲ್ಲ ಹೇಳಕ್ ಹೋಗ್ಬಿಡಿ ಪವಿತ್ರ. ಈಗ ಹೆಣ್ಮಕ್ಳೇ ಅತಿ ಹೆಚ್ಚಾಗಿ ಪಾರ್ಟಿ ಮೂಡ್ ಅಲ್ಲಿ ಇರ್ತಾರೆ. ಗಂಡು ಮಕ್ಳೇ ಸ್ವಲ್ಪ ಹಿಂದೇಟಾಗ್ತಾರೆ. ಎಲ್ಲಿ ಏನಾಗ್ಬಿಡುತ್ತೋ ಬೇಡ ಸಾವಾಸ, ಪೊಲೀಸರ ಕೈಯಲ್ಲಿ ತಗಲಾಕೊಂಡ್ರಿ ಅಂತ. ಹೆಣ್ಮಕ್ಳೇ ಸಿಕ್ಕಾಪಟ್ಟೆ ಜಾಸ್ತಿ ಇವಾಗ. ಮುರಳಿ ಏನೋ ಹೇಳ್ತಾ ಇದ್ರು. ಮುರಳಿ ಏನೋ ಹೇಳ್ತಾ ಇದ್ರು. ಸ್ವಲ್ಪ ಭಯ ಜಾಸ್ತಿ ಆಗ್ಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ. ಪೊಲೀಸರ ನೋಡಿ, ಕೇಳಿಸ್ಕೊಳ್ಳಿ ಮುರಳಿ ಹೆಂಗ್ ಹೇಳ್ತಿದ್ದಾರೆ. ಪೊಲೀಸರ ಕೈ ಸಿಕ್ಕಾಕೊಳ್ತೀವಿ ಅಂತ ಗಂಡ್ ಮಕ್ಳಿಗೆ ಇತ್ತೀಚೆಗೆ ಭಯ ಜಾಸ್ತಿ ಆಗಿದೆ. ಎಸ್ ಅರುಣ್, MG ರೋಡ್ ಅಂದ್ರೆ ಅದು ಪಾರ್ಟಿ ಹಾಟ್ ಸ್ಪಾಟ್, ಅದ್ರಲ್ಲಿ ಡೌಟೇ ಇಲ್ಲ. ಪ್ರತಿ ವರ್ಷನೂ ಇಲ್ಲಿ ಜನ ಜಾಸ್ತಿನೇ ಬರ್ತಾರೆ. ಸೊ ಈ ವರ್ಷ ಕೂಡ ಅಷ್ಟೇನೆ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾರೆ. ಸೊ ಹಾಗಾಗಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಸಾಮಾನ್ಯವಾಗಿ ಪ್ರತಿ ವರ್ಷವೂ ನಾವು ನೋಡ್ತಾ ಇರ್ತೀವಿ, 1 ಗಂಟೆ ಅಂದ್ರೆ ಮಧ್ಯಾಹ್ನ 1 ಗಂಟೆಯ ನಂತರ ಇಯರ್ ಎಂಡ್ 31st ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ನಿಧಾನವಾಗಿ ಪಾರ್ಟಿ ಮೂಡಿಗೆ ಬರ್ತಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾರೆ. ಸೊ ಈ ಬಾರಿಯೂ ಕೂಡ ಅಷ್ಟೇನೆ ಕ್ರೌಡ್ ನೋಡ್ತಾ ಇದ್ರೆ ಈಗಾಗಲೇ ನಿಧಾನವಾಗಿ ಕ್ರೌಡ್ ಹೆಚ್ಚಾಗ್ತಾ ಇದೆ. ಸುಮಾರು 3 ಗಂಟೆ 4 ಗಂಟೆ ಅಷ್ಟೊತ್ತಿಗೆ ಇಡೀ ರಸ್ತೆಯ 2 ಭಾಗದಲ್ಲೂ ಕೂಡ ಜನಸಂಚಾರ ಹೆಚ್ಚಾಗಿ ಬರ್ತಾ ಇರುತ್ತೆ. ಸೊ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ. ಸೊ ಇನ್ನೊಂದು ಕಡೆಗೆ ಇವರ ಮೇಲೆ ಕಣ್ಗಾವಲಿಡೋದಕ್ಕೆ, ಅದರಲ್ಲೂ ಕೂಡ ನೈಟ್ ಹೊತ್ತಲ್ಲಿ ಲಕ್ಷಾಂತರ ಜನ ಬರ್ತಾರೆ. ಸೊ ಕಂಪ್ಲೀಟ್ ಆಗಿ ಒನ್ ವೇ ನಲ್ಲಿ ಅಷ್ಟೇ ಜನಸಂಚಾರಕ್ಕೆ ಅನುವು ಮಾಡಿಕೊಡ್ತಾರೆ. ವೆಹಿಕಲ್ ಅನ್ನ ಕಂಪ್ಲೀಟ್ ಆಗಿ ಇನ್ನೊಂದು 2-3 ಗಂಟೆಗಳಲ್ಲಿ ಕಂಪ್ಲೀಟ್ ಬ್ಯಾನ್ ಮಾಡ್ತಾರೆ. ವೆಹಿಕಲ್ ಸಂಚಾರಕ್ಕೆ ಇಲ್ಲಿ ನಿರ್ಬಂಧವನ್ನ ಹೇರಲಾಗುತ್ತೆ. ಸೊ 2 ಭಾಗದಲ್ಲೂ ಕೂಡ CCTV ಕಣ್ಗಾವಲಿರುತ್ತೆ. ಸೊ ಹಾಗಾಗಿ ಏನೇ ಅಹಿತಕರ ಘಟನೆ ನಡೆದ್ರೂ ಕೂಡ ಅದು ಕ್ಯಾಪ್ಚರ್ ಆಗುತ್ತೆ. ಈ ಭಾಗದಲ್ಲೇ ಕಂಟ್ರೋಲ್ ರೂಮ್, ಕಮಾಂಡಿಂಗ್ ಸೆಂಟರ್ ಕೂಡ ಮಾಡಿದ್ದಾರೆ. ಅಲ್ಲಿ ಎಲ್ಲವೂ ಕೂಡ ದೃಶ್ಯಾವಳಿಗಳಲ್ಲಿ ಡಿಸ್ಪ್ಲೇ ಮಾಡಿಕೊಂಡು ನೋಡ್ತಾ ಇರ್ತಾರೆ. ಸೊ ಹಾಗಾಗಿ ಎಸ್ಪೆಷಲಿ ಈ ಬಾರಿ ಮಹಿಳೆಯರ ಸುರಕ್ಷತೆಗೆ ತುಂಬಾ ಕ್ರಮಗಳನ್ನ ಕೈಗೊಂಡಿದ್ದಾರೆ. ಐಲ್ಯಾಂಡ್ಗಳನ್ನ ಮಾಡಿದ್ದಾರೆ, ಸೇಫ್ಟಿ ಐಲ್ಯಾಂಡ್ಗಳು. ಸೊ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅಲ್ಲಿ ಮಹಿಳೆಯರನ್ನ ಕೂರಿಸಿ ವ್ಯವಸ್ಥೆಯನ್ನ ಮಾಡಿಕೊಡ್ತಾರೆ. ಜೊತೆಗೆ ಈ ಭಾಗದಲ್ಲಿ ಪಬ್ಗಳು ಸಹಜವಾಗಿ ಹೆಚ್ಚಾಗಿರುತ್ತೆ. ಅವರಂತೂ ಆಫರ್ಗಳ ಮೇಲೆ ಆಫರ್ಗಳನ್ನ ಕೊಟ್ಟು ಗ್ರಾಹಕರನ್ನ ಸೆಳಿತಾ ಇದ್ದಾರೆ. ಬಹುತೇಕ ಜನ ಬುಕ್ಕಿಂಗು ಕೂಡ ಈಗಲೂ ಕೂಡ ಬರ್ತಾ ಇದ್ದಾರೆ ಬುಕ್ಕಿಂಗ್ ಮಾಡೋದಕ್ಕೆ ರಾತ್ರಿ ಪಾರ್ಟಿಗಳಿಗೆ. ಹಾಗಾಗಿ ಕ್ರೌಡ್ ನೋಡ್ತಾ ಇದ್ರೆ ಈಗಲೇ ತುಂಬಾ ಕ್ರೌಡ್ ಹೆಚ್ಚಾದಂಗೆ ಕಾಣಿಸ್ತಾ ಇದೆ. ಅರವತ್ತು ಆಗ್ಲೇ ಹೇಳ್ತಾ ಇದ್ರಿ ಸ್ವಲ್ಪ ಭಯ ಅಂತೇಳಿ. ಭಯ ಅಂದ ಮಾತ್ರಕ್ಕೆ ಗಂಡು ಮಕ್ಕಳೇನು ಹೋಗದೆ ಬಿಟ್ಬಿಟ್ಟಿದಾರ? ಅವ್ರ ಜೊತೆ ಇಲ್ಲದೆ ಇದ್ರೆ ಹೋಗಕ್ಕೆ ಆಗಲ್ಲ, ಒಬ್ರೇ ಹೋಗ್ಬಿಡ್ತಾರೆ ಇವರು. ಗಂಡ್ಮಕ್ಳು ಪಾರ್ಟಿ ಮಾಡ್ಬೇಕು, ಆದ್ರೆ ಎಲ್ಲಿ ಮಾಡ್ಬೇಕು ಅನ್ನೋದ್ರ ಒಂದಷ್ಟು ಗೊಂದಲದಲ್ಲಿ ಇರ್ತಾರೆ. ಕೊನೆ ಮಧ್ಯಾಹ್ನ ಈಗ ಇನ್ನೂ 2 ಗಂಟೆ, ಒಂದು 3-4 ಗಂಟೆ ಆದ್ಮೇಲೆ ಅವ್ರದ್ದೆಲ್ಲ ಫೈನಲೈಸ್ ಆಗುವಂಥದ್ದು. ಅದೇ ರೀತಿಯಲ್ಲಿ
ಚರ್ಚ್ ಸ್ಟ್ರೀಟಲ್ಲೂ ಕೂಡ ಇವತ್ತಿನ ವಾತಾವರಣನ ನಿಮ್ಗೆ ತೋರ್ಸೋಕೆ ಇಷ್ಟಪಡ್ತೀನಿ. ಯಾಕಂದರೆ ಚರ್ಚ್ ಸ್ಟ್ರೀಟ್ನಲ್ಲಿ ಈಗಾಗಲೇ ಎಲ್ಲ ಪಬ್ ಇರ್ಬೋದು, ಕ್ಲಬ್ಗಳಿರ್ಬೋದು, ಇಲ್ಲೆಲ್ಲ ಕೂಡ ಟಿಕೆಟನ್ನು ಮಾರಾಟನ ಮಾಡ್ತಾ ಇದ್ದಾರೆ. ಯಾಕಂದರೆ ಪ್ರತಿಯೊಂದು ಟೇಬಲ್ಗೆ ಇಂತಿಷ್ಟು ಹಣ ಅಂತೇಳಿ ನಿಗದಿ ಆಗಿರುವಂಥದ್ದು. ಯಾಕೆಂದರೆ ನಿಮಗೂ ಗೊತ್ತು, MG ರೋಡು ಮತ್ತು ಬ್ರಿಗೇಡ್ ರೋಡ್ ಅದರಲ್ಲೂ ಕೂಡ ಚರ್ಚ್ ಸ್ಟ್ರೀಟ್ನಲ್ಲಿ ಎಲ್ಲ ಪಬ್ಗಳಿರುವಂಥದ್ದು. ಅದಕ್ಕೋಸ್ಕರ ಅತಿ ಹೆಚ್ಚಿನ ಸಂಖ್ಯೆ ಈ ಜಾಗ ಏನಿತ್ತು, ಈ ಜಾಗದಲ್ಲಿ ಸಾಕಷ್ಟು ಮೂವಿಂಗ್ ಆಗುವಂಥದ್ದು. ಪೊಲೀಸರು ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಿದ್ದಾರೆ. ಸರ್ವೇ ಸಾಮಾನ್ಯ ಪ್ರತಿ ವರ್ಷ ಕೂಡ ಯಾವ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಅದೇ ರೀತಿಯ ಎಚ್ಚರಿಕೆಯನ್ನು ವಹಿಸುವಂಥದ್ದು. ಯಾಕಂದರೆ 2016 ಮತ್ತು 17ರ ಸಂದರ್ಭದಲ್ಲಿ ಆದಂಥ ಒಂದಷ್ಟು ಕಹಿ ಘಟನಾವಳಿಗಳೇನಿತ್ತು ಅದನ್ನು ಮತ್ತೆ ಮರುಕಳಿಸಬಾರ್ದು ಅಂತೇಳಿ ಎಚ್ಚರಿಕೆಯನ್ನು ವಹಿಸ್ತಾ ಇರೋಂಥದ್ದು. ಅದೇ ರೀತಿಯಲ್ಲಿ ಪ್ರತಿಯೊಂದು ಪೋಲ್ಗೂ ಕೂಡ CCTVಯನ್ನು ಅಳವಡಿಕೆಯನ್ನು ಮಾಡಿದ್ದಾರೆ. ಅದಾದ ನಂತರ ಪೊಲೀಸರು ಇರ್ತಾರೆ. ಜೊತೆಗೆ ಪೊಲೀಸರ ಆದ ನಂತರ ಕಣ್ತಪ್ಪಿಸ್ಕೊಂಡ್ರೆ ಅದಕ್ಕೂ ಕೂಡ ಬೇರೆ ಬೇರೆಯ ರೀತಿಯ ವ್ಯವಸ್ಥೆಗಳಿದ್ದಾವೆ. ಅದನ್ನು ಕೂಡ ಪೊಲೀಸರು ಪಾಲನೆಯನ್ನ ಮಾಡ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಈ ವರ್ಷದ ಕೊನೆಯ ಅಂತ್ಯ ಆಗ್ತಾ ಇದೆ. ಅದಾದ ಬಳಿಕ ಇನ್ನ ಇವತ್ತು ಹೊಸ ವರ್ಷವನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿಯಲ್ಲಿ ಪ್ಲಾನ್ಗಳನ್ನ ಮಾಡಬೇಕು ಆ ರೀತಿ ಪ್ಲಾನ್ಗಳಿದ್ದಾವೆ. ಯೂತ್ಸು ಇರ್ಬೋದು, ಜೊತೆಗೆ ಬೇರೆ ಬೇರೆ ರೀತಿ ಪಾರ್ಟಿಯನ್ನ ಮಾಡಬೇಕು ಅಂತೇಳಿ ಖುಷಿಯಿಂದ ಇರುವಂಥವ್ರು ಅವರೆಲ್ಲರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಚರ್ಚ್ ಸ್ಟ್ರೀಟ್ನ ಕಡೆ ಬರ್ತಾ ಇದ್ದಾರೆ, ಟಿಕೆಟ್ ಅನ್ನ ಖರೀದಿ ಮಾಡ್ತಾ ಇದ್ದಾರೆ. ಸಂಜೆ 6 ಗಂಟೆ ನಂತರ ಚರ್ಚ್ ಸ್ಟ್ರೀಟ್ ಇನ್ನಷ್ಟು ರಂಗನ್ನ ಪಡ್ಕೊಳ್ಳುವಂತ ಸಾಧ್ಯತೆಗಳಿರುವಂಥದ್ದು. ಅರುಣ್, ಓಕೆ, ನೀವು 3-4 ಗಂಟೆ ಆದ್ಮೇಲೆ ತಯಾರಿ ಮಾಡ್ಕೊಳ್ತೀರಾ ಮುರಳಿ, ಎಲ್ಲಿ ಹೋಗ್ಬೇಕು ಏನು ಅಂತೇಳಿ? ಅದನ್ನ ಇಲ್ಲಿ ರಿವೀಲ್ ಮಾಡಕ್ಕಾಗಲ್ಲ ಅರುಣ್. ನಾಗೇಶ್, ನೀವಿರುವಂತ ಜಾಗ ಯಾವುದು, ಎಲ್ಲಿ, ಯಾವ ರೀತಿಯಾಗಿ ತಯಾರಿ ನಡೀತಾ ಇದೆ, ಹೇಗಿದೆ ಕ್ರೌಡ್ ಇವಾಗ ಅಂತ? ಅರುಣ್, ಬ್ರಿಗೇಡ್ ರೋಡ್ನಲ್ಲಿ ಈಗಾಗಲೇ ಎಲ್ಲರೂ ಕೂಡ ಸೆಲೆಬ್ರೇಷನ್ ಮೂಡ್ಗೆ ಬಂದಿರುವಂಥದ್ದು ನಾನು ವಿಜುವಲ್ಸ್ಗಳಿಗೆ ತೋರಿಸ್ತಾ ಇದ್ದೀನಿ. ಬ್ರಿಗೇಡ್ ರೋಡ್ ತುಂಬಾ ಕೂಡ ಈಗಾಗಲೇ ಬ್ರಿಗೇಡ್ ರೋಡಲ್ಲಿ ಲಕ್ಷಾಂತರ ಜನ ಬರ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಇಲ್ಲಿಂದ ಜನರನ್ನು ಪ್ರತ್ಯೇಕವಾಗಿ ಡಿವೈಡ್ ಮಾಡಲಿಕ್ಕೆ ಕಳಿಸ್ಲಿಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಪೊಲೀಸರು ಮಾಡ್ಕೊಂಡಿರುವಂಥದ್ದು ನಾನು ಬ್ಯಾರಿಕೇಡ್ಗಳನ್ನು ಕೂಡ ತೋರಿಸ್ತಾ ಇದ್ದೀನಿ. ಲಕ್ಷಾಂತರ ಜನರು ಬರುವ ಕಾರಣಕ್ಕಾಗಿ ಈ ಬ್ಯಾರಿಕೇಡ್ ಮೂಲಕ ಇಲ್ಲಿ ಬ್ರಿಗೇಡ್ ರೋಡ್ ಎಂಟ್ರಿ ಆದ ಒಪೆರಾ ಜಂಕ್ಷನ್ನಲ್ಲಿ ಎಕ್ಸಿಟ್ ಆಗಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಈಗ ಪೊಲೀಸರು ಮಾಡ್ಕೊಂಡಿರುವಂಥದ್ದು. ಯಾಕಂದರೆ ಲಕ್ಷಾಂತರ ಜನ ಒಂದೇ ರಸ್ತೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಕಾಲು ತುಳಿತದಂಥ ಘಟನೆಗಳು ಆಗ್ಬಾರ್ದು ಅನ್ನುವಂಥ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಪೊಲೀಸರು ಎಲ್ಲ ಪ್ಲಾನ್ಗಳನ್ನು ಮಾಡ್ಕೊಂಡಿರುವಂಥದ್ದು. ಒಟ್ಟಿನಲ್ಲಿ ಸಂಭ್ರಮಾಚರಣೆಗೆ ಬರುವಂಥ ಜನರಿಗೆ ಯಾವುದೇ ರೀತಿಯ ಸಮಸ್ಯೆಗಳಾಗಬಾರ್ದು. ಜೊತೆಗೆ ಮಹಿಳೆಯರು, ಯುವಕರು ಎಲ್ಲರೂ ಬರುವಂಥ ಸಂದರ್ಭದಲ್ಲಿ ಒಂದಷ್ಟು ಅಹಿತಕರ ಘಟನೆಗಳಿಗೂ ಕೂಡ ಕಾರಣವಾಗ್ಬೋದು ಅನ್ನುವಂಥ ಕಾರಣಕ್ಕಾಗಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಈಗಾಗಲೇ ಪೊಲೀಸರು ಮಾಡ್ಕೊಂಡಿರುವಂಥದ್ದು. CCTV ಫುಟೇಜ್ಗಳು ಸೇರಿದಂತೆ ಪೊಲೀಸರು ಕೂಡ ಇರ್ತಾರೆ. ವಿಶೇಷವಾಗಿ ಮಹಿಳೆಯರಿಗೆ ಅಂತಂದರೆ ರಾಣಿ ಚೆನ್ನಮ್ಮ ಪಡೆಯನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿರೋದ್ರಿಂದ ಮಹಿಳೆಯರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಸಂಭ್ರಮಾಚರಣೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಈಗಾಗಲೇ ಬೆಂಗಳೂರು ಪೊಲೀಸರು ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಂಡಿರುವಂಥದ್ದು. 2 ಗಂಟೆ ಆಗಿರೋ ಕಾರಣ ಸಾಮಾನ್ಯವಾಗಿ ಜನರು ಎಲ್ಲರೂ ಕೂಡ ಬ್ರಿಗೇಡ್ ರೋಡ್ನತ್ತ ಮುಖ ಮಾಡಿರುವಂಥದ್ದು. ಸಂಜೆ ನಂತರ ಮತ್ತಷ್ಟು ಜನರು ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗುವ ಸಾಧ್ಯತೆಗಳಿರೋದ್ರಿಂದ ಪೊಲೀಸರು ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಂಡಿರುವಂಥದ್ದನ್ನು ನೋಡ್ತಾರೆ. ಅರುಣ್, ಓಕೆ, ನಾಗೇಶ್ ಹಾಗೂ ಮುರಳಿ ಹಾಗೂ ಪವಿತ್ರ, ಧನ್ಯವಾದಗಳು. ನಿಮ್ಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. 2025ಕ್ಕೆ ನಾಳೆ ಕಾಲಿಡ್ತಾ ಇದ್ದೀರಾ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.